ಬೆಂಗಳೂರಿನಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾ ಇದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪ್ರಭು ಗೋವಿಂದರಾಜು ಎಂಬ ಇಬ್ಬರು ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 6.5 ಲಕ್ಷ ಮೌಲ್ಯದ 21 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಾಪು ಹೊಸ ಮಾರಿಗುಡಿಯ ಬ್ರಹ್ಮ ಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ಈಶಾನ್ಯ ಭಾರತದಲ್ಲಿ ಯುವಕರ ತಂಡ ಬೈಕ್ನಲ್ಲೇ ಸಂಚಾರ ಪೂರೈಸಿ ಬಂದಿದೆ. ಕಾಪುವಿನ ಸಚಿನ್ ಶೆಟ್ಟಿ ಮತ್ತು ಅಭಿಷೇಕ್ ಶೆಟ್ಟಿ ತಂಡ ಉತ್ತರ ಭಾರತದ ಮೇಘಾಲಯ, ಮಿಜೋರಾಂ, ಒಡಿಶಾ ಸಹಿತ 7 ರಾಜ್ಯಗಳ ಪ್ರವಾಸ ಕೈಗೊಂಡಿತ್ತು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಹುಲಗೂರು ಗ್ರಾಮಕ್ಕೆ ಸಚಿವ ಜಮೀರ್ ಅಹಮದ್ ಭೇಟಿ ನೀಡಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಖಾದ್ರಿಯನ್ನ ಜಮೀರ್ ಮನವೊಲಿಸಿದ್ರು. ಬಳಿಕ ಖಾದ್ರಿ ಶಿಗ್ಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಪರ ಕೆಲಸ ಮಾಡಿದ್ರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಗೆಲುವು ಹಿನ್ನೆಲೆ ಅಜ್ಜಂಫಿರ್ ಖಾದ್ರಿ ನಿವಾಸಕ್ಕೆ ಜಮೀರ್ ಅಹಮದ್ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ರು. ಉಡುಪಿ ಶಾಸಕ ಸುವರ್ಣ ವಿರುದ್ಧ ಸಂತ್ರಸ್ತರು ಮತ್ತೊಮ್ಮೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತರು ಮೌನ ಪ್ರತಿಭಟನೆ ನಡೆಸಿದ್ದಾರೆ. ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿ ದೂರು ದಾಖಲಿಸಿದ್ದಾರೆ. ಈ ಹಿಂದೆಯೂ ಶಾಸಕ ಸುವರ್ಣ ಅಧ್ಯಕ್ಷರಾಗಿರುವ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅವ್ಯವಹಾರವಾಗಿದೆ ಅಂತ ಹೇಳಿ ಸಂತ್ರಸ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಆಗ ಮಾಜಿ ಶಾಸಕ ಕೆ ರಘುಪತಿ ಭಟ್ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತಿದ್ರು. ಕಲಬುರಗಿ ಜಿಲ್ಲೆಯ ನಿಂಬರ್ಘ ಗ್ರಾಮದ ಸಾಮೂಹಿಕ ಮಹಿಳಾ ಶೌಚಾಲಯವು ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಮಹಿಳೆಯರು ಚೊಂಬು ಹಿಡಿದು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದರು. ಸರ್ವ ಸಮಾಜ ಕಲ್ಯಾಣ ಸಮಿತಿ ನೇತೃತ್ವದಲ್ಲಿ ನಗರದ ಕೆಆರ್ಐಡಿಎಲ್ ಇಲಾಖೆ ಕಚೇರಿಯ ಎದುರು ಶೌಚಾಲಯಕ್ಕಾಗಿ ಚೊಂಬು ಹಿಡಿದುಕೊಂಡು ಮಹಿಳೆಯರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮರಗುತ್ತಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಯುವಂತೆ ಗ್ರಾಮದ ಮಹಿಳೆಯರು ಒತ್ತಾಯಿಸಿದ್ದಾರೆ. ಮರಗುತ್ತಿ ಗ್ರಾಮದಲ್ಲಿ ಅಕ್ರಮವಾಗಿ ಪರವಾನಗಿ ಇಲ್ಲದೆ ಗ್ರಾಮದ ಪ್ರಮುಖ ಜಾಗಗಳಲ್ಲಿ ಮತ್ತು ಗುಡ್ಡ ಗಡಿಗಳಲ್ಲಿ ಹಗಲು ರಾತ್ರಿ ನಿರಂತರವಾಗಿ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ದವರನ್ನ ವಿರೋಧಿಸಿ ಗ್ರಾಮ ಮಹಿಳೆಯರು ಅಬಕಾರಿ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದರು. ಲಕ್ಷ್ಮೀ ಗುಡಿ ಬಲ್ಲಿ ಸರಿ ಮಾರ್ಲತ್ತಾರ್ರಿ. ದುಕಾನ್ಗೆ ಹೋಗ್ಲಿ ಅಥವಾ ದೇವ್ರಿಗೆ ಹೋಗ್ಲಿ ಹೋಗ್ಬಿಡ್ಲತ್ತಾರ್ಲಿ. ಹೋಗ್ಬಿಡಲಾಗ್ಯಾರ. ಲಕ್ಷ್ಮೀ ಗುಡಿ ಬಲ್ಲಿ ಕುಂದ್ರದು ಒದರ್ಲತ್ತಾರ್ರಿ. ಕುಂತಿ ಲಕ್ಷ್ಮೀ ಗುಡಿ ಎದುರು ಮಾರ್ಲತ್ತಾರ. 2 ಸಲ ಹೋಗಿ ಆ ಗುಡಿ ಬಲ್ಲಿ ನಿಂತು ಬೈದಿನ್ನ ನೀವು ಬೇಕಾದೆ ಮಾರ್ರಿ, ನಮ್ದು ವ್ಯಾಪಾರ ಅದ, ನಾವು ಮಾರ್ತೇವ್ ಅಂತಂದಾರ ನನಗ. ಅಂದ್ಸಲಕ್ಕಾಗಿ ನಾ ಏನ್ ಮಾಡ್ದ ಮತ್ತೊಮ್ಮ ಆವಾಗ ಬಂದಿದ್ದ. ಈಗ ನಮ್ಮಂತರ ಒಬ್ಬರಿಗೆ ಕೇಳಲ್ಲ ಅಂತ ಕೇಸಿ ಈಸ್ ಮಂದಿಯಾಗಿ ಈಗ ಬಂದಿದ್ದೇವು ಲಕ್ಷ್ಮೀ ಗುಡಿ. ಕನ್ನಡ ಚಿತ್ರರಂಗದ ಕನಸಿನ ಖನಿಯೆ ಮಾಲಾಶ್ರೀ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿಯನ್ನು ನೀಡಿದ್ರು. ದೇವರ ದರ್ಶನ ಮಾಡಿ ಪರ್ಯಾಯ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರನ್ನ ಭೇಟಿಯಾದ್ರು. ಮಾಲಾಶ್ರೀ ಜೊತೆ ಪುತ್ರಿ ಆರಾಧನಾ ಕೂಡ ಮಠಕ್ಕೆ ಬಂದಿದ್ರು. ಬೆಂಗಳೂರಿನಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾ ಇದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪ್ರಭು ಗೋವಿಂದರಾಜು ಎಂಬ ಇಬ್ಬರು ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 6.5 ಲಕ್ಷ ಮೌಲ್ಯದ 21 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಾಪು ಹೊಸ ಮಾರಿಗುಡಿಯ ಬ್ರಹ್ಮ ಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ಈಶಾನ್ಯ ಭಾರತದಲ್ಲಿ ಯುವಕರ ತಂಡ ಬೈಕ್ನಲ್ಲೇ ಸಂಚಾರ ಪೂರೈಸಿ ಬಂದಿದೆ. ಕಾಪುವಿನ ಸಚಿನ್ ಶೆಟ್ಟಿ ಮತ್ತು ಅಭಿಷೇಕ್ ಶೆಟ್ಟಿ ತಂಡ ಉತ್ತರ ಭಾರತದ ಮೇಘಾಲಯ, ಮಿಜೋರಾಂ, ಒಡಿಶಾ ಸಹಿತ 7 ರಾಜ್ಯಗಳ ಪ್ರವಾಸ ಕೈಗೊಂಡಿತ್ತು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು
ಹುಲಗೂರು ಗ್ರಾಮಕ್ಕೆ ಸಚಿವ ಜಮೀರ್ ಅಹಮದ್ ಭೇಟಿ ನೀಡಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಖಾದ್ರಿಯನ್ನ ಜಮೀರ್ ಮನವೊಲಿಸಿದ್ರು. ಬಳಿಕ ಖಾದ್ರಿ ಶಿಗ್ಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಪರ ಕೆಲಸ ಮಾಡಿದ್ರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಗೆಲುವು ಹಿನ್ನೆಲೆ ಅಜ್ಜಂಫಿರ್ ಖಾದ್ರಿ ನಿವಾಸಕ್ಕೆ ಜಮೀರ್ ಅಹಮದ್ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ರು. ಉಡುಪಿ ಶಾಸಕ ಸುವರ್ಣ ವಿರುದ್ಧ ಸಂತ್ರಸ್ತರು ಮತ್ತೊಮ್ಮೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತರು ಮೌನ ಪ್ರತಿಭಟನೆ ನಡೆಸಿದ್ದಾರೆ. ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿ ದೂರು ದಾಖಲಿಸಿದ್ದಾರೆ. ಈ ಹಿಂದೆಯೂ ಶಾಸಕ ಸುವರ್ಣ ಅಧ್ಯಕ್ಷರಾಗಿರುವ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅವ್ಯವಹಾರವಾಗಿದೆ ಅಂತ ಹೇಳಿ ಸಂತ್ರಸ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಆಗ ಮಾಜಿ ಶಾಸಕ ಕೆ ರಘುಪತಿ ಭಟ್ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತಿದ್ರು. ಕಲಬುರಗಿ ಜಿಲ್ಲೆಯ ನಿಂಬರ್ಘ ಗ್ರಾಮದ ಸಾಮೂಹಿಕ ಮಹಿಳಾ ಶೌಚಾಲಯವು ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಮಹಿಳೆಯರು ಚೊಂಬು ಹಿಡಿದು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದರು. ಸರ್ವ ಸಮಾಜ ಕಲ್ಯಾಣ ಸಮಿತಿ ನೇತೃತ್ವದಲ್ಲಿ ನಗರದ ಕೆಆರ್ಐಡಿಎಲ್ ಇಲಾಖೆ ಕಚೇರಿಯ ಎದುರು ಶೌಚಾಲಯಕ್ಕಾಗಿ ಚೊಂಬು ಹಿಡಿದುಕೊಂಡು ಮಹಿಳೆಯರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮರಗುತ್ತಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನ ತಡೆಯುವಂತೆ ಗ್ರಾಮದ ಮಹಿಳೆಯರು ಒತ್ತಾಯಿಸಿದ್ದಾರೆ. ಮರಗುತ್ತಿ ಗ್ರಾಮದಲ್ಲಿ ಅಕ್ರಮವಾಗಿ ಪರವಾನಗಿ ಇಲ್ಲದೆ ಗ್ರಾಮದ ಪ್ರಮುಖ ಜಾಗಗಳಲ್ಲಿ ಮತ್ತು ಗುಡ್ಡ ಗಡಿಗಳಲ್ಲಿ ಹಗಲು ರಾತ್ರಿ ನಿರಂತರವಾಗಿ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ದವರನ್ನ ವಿರೋಧಿಸಿ ಗ್ರಾಮ ಮಹಿಳೆಯರು ಅಬಕಾರಿ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದರು. ಲಕ್ಷ್ಮೀ ಗುಡಿ ಬಲ್ಲಿ ಸರಿ ಮಾರ್ಲತ್ತಾರ್ರಿ. ದುಕಾನ್ಗೆ ಹೋಗ್ಲಿ ಅಥವಾ ದೇವ್ರಿಗೆ ಹೋಗ್ಲಿ ಹೋಗ್ಬಿಡಲಾಗ್ಯಾರ. ಲಕ್ಷ್ಮೀ ಗುಡಿ ಬಲ್ಲಿ ಕುಂದ್ರದು ಒದರ್ಲತ್ತಾರ್ರಿ. ಕುಂತಿ ಲಕ್ಷ್ಮೀ ಗುಡಿ ಎದುರು ಮಾರ್ಲತ್ತಾರ್ರಿ. 2 ಸಲ ಹೋಗಿ ಆ ಗುಡಿ ಬಲ್ಲಿ ನಿಂತು ಬೈದಿನ್ನ ನೀವು ಬೇಕಾದೆ ಮಾರ್ರಿ, ನಮ್ದು ವ್ಯಾಪಾರ ಅದ, ನಾವು ಮಾರ್ತೇವ್ ಅಂತಂದಾರ ನನಗ. ಅಂದ್ಸಲಕ್ಕಾಗಿ ನಾ ಏನ್ ಮಾಡ್ದ ಮತ್ತೊಮ್ಮ ಆವಾಗ ಬಂದಿದ್ದ. ಈಗ ನಮ್ಮಂತರ ಒಬ್ಬರಿಗೆ ಕೇಳಲ್ಲ ಅಂತ ಕೇಸಿ ಈಸ್ ಮಂದಿಯಾಗಿ ಈಗ ಬಂದಿದ್ದೇವು ಲಕ್ಷ್ಮೀ ಗುಡಿ. ಕನ್ನಡ ಚಿತ್ರರಂಗದ ಕನಸಿನ ಖನಿಯೆ ಮಾಲಾಶ್ರೀ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿಯನ್ನು ನೀಡಿದ್ರು. ದೇವರ ದರ್ಶನ ಮಾಡಿ ಪರ್ಯಾಯ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರನ್ನ ಭೇಟಿಯಾದ್ರು. ಮಾಲಾಶ್ರೀ ಜೊತೆ ಪುತ್ರಿ ಆರಾಧನಾ ಕೂಡ ಮಠಕ್ಕೆ ಬಂದಿದ್ರು. ಬೆಂಗಳೂರಿನಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾ ಇದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪ್ರಭು ಗೋವಿಂದರಾಜು ಎಂಬ ಇಬ್ಬರು ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 6.5 ಲಕ್ಷ ಮೌಲ್ಯದ 21 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಾಪು ಹೊಸ ಮಾರಿಗುಡಿಯ ಬ್ರಹ್ಮ ಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ಈಶಾನ್ಯ ಭಾರತದಲ್ಲಿ ಯುವಕರ ತಂಡ ಬೈಕ್ನಲ್ಲೇ ಸಂಚಾರ ಪೂರೈಸಿ ಬಂದಿದೆ. ಕಾಪುವಿನ ಸಚಿನ್ ಶೆಟ್ಟಿ ಮತ್ತು ಅಭಿಷೇಕ್ ಶೆಟ್ಟಿ ತಂಡ ಉತ್ತರ ಭಾರತದ ಮೇಘಾಲಯ, ಮಿಜೋರಾಂ, ಒಡಿಶಾ ಸಹಿತ 7 ರಾಜ್ಯಗಳ ಪ್ರವಾಸ ಕೈಗೊಂಡಿತ್ತು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು